ಯುಗಾದಿ ರಂಜಾನ್ ಹಬ್ಬಕ್ಕೆ ಊರಿಗೆ ತೆರಳಿದವರು ವಾಪಸ್ ಆಗಿದ್ದಾರೆ. ಹೀಗಾಗಿ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಯುಗಾದಿ ಹಾಗೂ ರಂಜಾನ್ ಹಬ್ಬ ಇದ್ದಿದ್ದಕ್ಕೆ ಬೆಂಗಳೂರಿಂದ ಅವರವರ ಊರುಗಳಿಗೆ ಎಲ್ಲ ತೆರಳಿದ್ರು. ಸದ್ಯ ರಜೆ ಮುಗಿದ ಹಿನ್ನೆಲೆ ಎಲ್ಲರೂ ವಾಪಸ್ ಆಗಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಯುಗಾದಿ ಇತ್ತು, ರಂಜಾನ್ ಇತ್ತು. ಹೀಗಾಗಿ ಊರಿಗೆ ಹೋಗ್ಬೇಕಾದ್ರೂ ಸಾಕಷ್ಟು ಟ್ರಾಫಿಕ್ ಆಗಿತ್ತು. ಕೆಎಸ್ಆರ್ಟಿಸಿ ಬಸ್ಗಳು ಫಿಲ್ ಆಗಿದ್ವು. ಈಗ ವಾಪಸ್ ಆಗಿದ್ದಾರೆ. ನೆಲಮಂಗಲದಲ್ಲಿ ಆಗಿರುವಂತಹ ಟ್ರಾಫಿಕ್ ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಆಗಿರುವಂತಹ ಟ್ರಾಫಿಕ್ ಜಾಮ್ ಇದು. ಕಿಲೋಮೀಟರ್ ಗಟ್ಟಲೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬರೀ ವಾಹನಗಳೇ ಕಾಣ್ತಾ ಇದೆ. ಟ್ರಾಫಿಕ್ ಜಾಮ್ ಆಗಿದೆ. ಊರಿಗೆ ಹೋದವರೆಲ್ಲ ವಾಪಸ್ ಆಗಿದ್ದಾರೆ ಹಬ್ಬ ಮುಗಿಸ್ಕೊಂಡು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗಿದೆ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 4ರ ದೃಶ್ಯಗಳಿದು. ಹಬ್ಬಕ್ಕೆ ಹೋದವರು ವಾಪಸ್ ಆಗಿದ್ದಾರೆ. ನಾಳೆ ಸೋಮವಾರ ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ಇದ್ದ ರಜೆಯನ್ನು ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ ಎಲ್ಲರೂ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ. ಯೂಶಲಿ ನೆಲಮಂಗಲದಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ನಾವು ಒಂದೇ ಸರಿ ಅಷ್ಟು ವಾಹನಗಳು ಬಂದ್ರೆ ಹೇಗೆ ತಾನೇ ಕ್ಲಿಯರ್ ಆಗುತ್ತೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನೆಲಮಂಗಲದಲ್ಲಿ ಆಗಿರುವಂತಹ ಟ್ರಾಫಿಕ್ನ ದೃಶ್ಯಗಳಿದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಆಗಿರುವಂತಹ ಟ್ರಾಫಿಕ್ನ ದೃಶ್ಯಗಳಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.